ದಿ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್. ಡೇವಿಡ್ ಶ್ವಾರ್ಟ್ಸ್ ಅವರ ಪುಸ್ತಕದ ಕನ್ನಡ ಸಾರಾಂಶ. ನಿಮ್ಮ ಯಶಸ್ಸಿನ ಗಾತ್ರವನ್ನು ಯಾವುದು ನಿರ್ಧರಿಸುತ್ತದೆ? ನಿಮ್ಮ ಅದೃಷ್ಟವೇ? ನಿಮ್ಮ ಪ್ರತಿಭೆಯೇ? ಅಥವಾ ನಿಮ್ಮ ಪರಿಸ್ಥಿತಿಯೇ? ಬಹುಶಃ ಅಲ್ಲ. ನಿಮ್ಮ ಯಶಸ್ಸಿನ ಗಾತ್ರವನ್ನು ನಿರ್ಧರಿಸುವ ಪ್ರಮುಖ ವಿಷಯ ನಿಮ್ಮ ಆಲೋಚನೆಯ ಗಾತ್ರ. ಡೇವಿಡ್ ಶ್ವಾರ್ಟ್ಸ್ ಅವರ ಪ್ರಸಿದ್ಧ ಪುಸ್ತಕ ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ನಮಗೆ ಒಂದು ಸರಳವಾದ ಆದರೆ ಶಕ್ತಿಯುತವಾದ ವಿಚಾರವನ್ನು ಕಲಿಸುತ್ತದೆ. ದೊಡ್ಡದಾಗಿ ಯೋಚಿಸಿ, ಏಕೆಂದರೆ ದೊಡ್ಡ ಯಶಸ್ಸು ಮೊದಲು ನಮ್ಮ ಮನಸ್ಸಿನಲ್ಲೇ ಹುಟ್ಟುತ್ತದೆ. 1. ನಿಮ್ಮ ಮೇಲೆ ನಂಬಿಕೆ ಇಡಿ. ಯಶಸ್ಸಿನ ಮೊದಲ ಹೆಜ್ಜೆ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುವುದು. ನೀವು ಯಾವುದನ್ನಾದರೂ ಸಾಧಿಸಬಹುದು ಎಂದು ನಂಬಿದಾಗ ನಿಮ್ಮ ಮೆದುಳು ಅದನ್ನು ಸಾಧಿಸುವ ಮಾರ್ಗಗಳನ್ನು ಹುಡುಕಲು ಪ್ರಾರಂಭಿಸುತ್ತದೆ. ನನಗೆ ಇದು ಸಾಧ್ಯವಿಲ್ಲ ಎಂದು ಹೇಳುವ ಬದಲು, ಇದನ್ನು ಹೇಗೆ ಸಾಧ್ಯವಾಗಿಸಬಹುದು ಎಂದು ಕೇಳಿಕೊಳ್ಳಿ. ಈ ಒಂದು ಪ್ರಶ್ನೆಯೇ ನಿಮ್ಮ ಆಲೋಚನೆಯ ದಿಕ್ಕನ್ನು ಬದಲಾಯಿಸಬಹುದು. ನೀವು ಯಶಸ್ಸನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ. ನೀವು ಎಲ್ಲಿಗೆ ತಲುಪಬೇಕು? ಏನು ಸಾಧಿಸಬೇಕು? ಹೇಗಿರಬೇಕು? ಇವೆಲ್ಲವನ್ನೂ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ಏಕೆಂದರೆ ಯಶಸ್ಸು ಮೊದಲು ಮನಸ್ಸಿನಲ್ಲಿ ನಿರ್ಮಾಣವಾಗುತ್ತದೆ, ನಂತರ ಅದು ಜೀವನದಲ್ಲಿ ಕಾಣಿಸಿಕೊಳ್ಳುತ್ತದೆ. 2. ಎಕ್ಸ್ಕ್ಯೂಸಿಟೀಸ್, ನೆಪಗಳ ಕಾಯಿಲೆ. ನಮ್ಮ ಬೆಳವಣಿಗೆಯನ್ನು ತಡೆಯುವ ದೊಡ್ಡ ಶತ್ರುಗಳಲ್ಲಿ ಒಂದು ನೆಪ ಹೇಳುವ ಅಭ್ಯಾಸ. ನನ್ನ ಬಳಿ ಸಾಕಷ್ಟು ಹಣವಿಲ್ಲ. ನನಗೆ ವಯಸ್ಸಾಗಿದೆ. ನಾನು ಅಷ್ಟು ಬುದ್ಧಿವಂತನಲ್ಲ. ನನಗೆ ಅದೃಷ್ಟ ಇಲ್ಲ. ನನಗೆ ಅವಕಾಶ ಸಿಗಲ್ಲ. ಇಂತಹ ನೆಪಗಳು ನಮ್ಮನ್ನು ಸುರಕ್ಷಿತವಾಗಿರಿಸಬಹುದು, ಆದರೆ ಅವು ನಮ್ಮನ್ನು ಮುಂದೆ ಕೊಂಡೊಯ್ಯುವುದಿಲ್ಲ. ಡೇವಿಡ್ ಶ್ವಾರ್ಟ್ಸ್ ಇದನ್ನು ಎಕ್ಸ್ಕ್ಯೂಸೈಟಿಸ್ ಎಂದು ಕರೆಯುತ್ತಾರೆ. ಅಂದರೆ ನಮ್ಮ ವೈಫಲ್ಯಕ್ಕೆ ಕಾರಣ ಹುಡುಕುತ್ತಾ ಇರುವ ಮಾನಸಿಕ ಕಾಯಿಲೆ. ಇದಕ್ಕೆ ಔಷಧಿ ಏನು? ಆಕ್ಷನ್. ಮೊದಲು ಆತ್ಮವಿಶ್ವಾಸ ಬರುತ್ತದೆ, ನಂತರ ನಾವು ಕೆಲಸ ಮಾಡುತ್ತೇವೆ ಎಂದು ಕಾಯಬೇಡಿ. ಕೆಲಸ ಮಾಡಲು ಪ್ರಾರಂಭಿಸಿ. ಅನುಭವ ಬರುತ್ತದೆ. ಅನುಭವದಿಂದ ಆತ್ಮವಿಶ್ವಾಸ ಬೆಳೆಯುತ್ತದೆ. ಮತ್ತೆ ಆತ್ಮವಿಶ್ವಾಸದಿಂದ ಇನ್ನಷ್ಟು ದೊಡ್ಡ ಹೆಜ್ಜೆ ಇಡಲು ಸಾಧ್ಯವಾಗುತ್ತದೆ. 3. ಕೆಲಸ ಮಾಡುವ ಮೂಲಕ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ. ಆತ್ಮವಿಶ್ವಾಸ ಒಂದು ದಿನದಲ್ಲಿ ಸಿಗುವುದಿಲ್ಲ. ಅದು ಒಂದು ಮಸಲ್ನಂತೆ. ನೀವು ಅದನ್ನು ಬಳಸಿದಷ್ಟು ಅದು ಬಲವಾಗುತ್ತದೆ. ಚಿಕ್ಕ ಹೆಜ್ಜೆ ಇಡಿ. ನಂತರ ಮತ್ತೊಂದು ಹೆಜ್ಜೆ. ಪ್ರತಿದಿನ ನಿಮ್ಮ ಕಂಫರ್ಟ್ ಝೋನ್ನಿಂದ ಸ್ವಲ್ಪ ಹೊರಗೆ ಬನ್ನಿ. ಒಂದು ಸಣ್ಣ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಾಗ ನಿಮ್ಮ ಮೆದುಳಿಗೆ ಒಂದು ಸಂದೇಶ ಸಿಗುತ್ತದೆ. ನಾನು ಇದನ್ನು ಮಾಡಬಲ್ಲೆ. ಅದೇ ನಂಬಿಕೆ ಮುಂದಿನ ದೊಡ್ಡ ಕೆಲಸಕ್ಕೆ ನಿಮ್ಮನ್ನು ಸಿದ್ಧಪಡಿಸುತ್ತದೆ. 4. ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ. ಆದರೆ ಸಮಸ್ಯೆಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಬ್ಬ ವ್ಯಕ್ತಿ ಸಮಸ್ಯೆಯನ್ನು ನೋಡಿ, ಇದು ಮುಗಿಯಿತು ಎಂದುಕೊಳ್ಳಬಹುದು. ಮತ್ತೊಬ್ಬ ವ್ಯಕ್ತಿ ಅದೇ ಸಮಸ್ಯೆಯನ್ನು ನೋಡಿ, ಇದರಿಂದ ನಾನು ಏನು ಕಲಿಯಬಹುದು ಎಂದು ಕೇಳಬಹುದು. ಇದೇ ದೊಡ್ಡ ಆಲೋಚನೆ. ಪಾಸಿಟಿವ್ ಥಿಂಕಿಂಗ್ ಎಂದರೆ ಸಮಸ್ಯೆಗಳಿಲ್ಲ ಎಂದು ನಟಿಸುವುದು ಅಲ್ಲ. ಸಮಸ್ಯೆಗಳಿದ್ದರೂ ಪರಿಹಾರ ಹುಡುಕುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು. ಒಂದು ದಾರಿ ಮುಚ್ಚಿದರೆ ಇನ್ನೊಂದು ದಾರಿ ಹುಡುಕಿ. ಒಂದು ಅವಕಾಶ ಕಳೆದುಕೊಂಡರೆ ಹೊಸ ಅವಕಾಶ ಸೃಷ್ಟಿಸಿ. 5. ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳಿ. ದೊಡ್ಡದಾಗಿ ಯೋಚಿಸುವ ಜನರು ತಮ್ಮ ಜೀವನಕ್ಕೆ ಸ್ಪಷ್ಟವಾದ ಗುರಿಗಳನ್ನು ಇಟ್ಟುಕೊಳ್ಳುತ್ತಾರೆ. ನಿಮ್ಮ ಗುರಿ ಸ್ಪಷ್ಟವಾಗಿಲ್ಲದಿದ್ದರೆ ನೀವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂಬುದು ಗೊತ್ತಾಗುವುದಿಲ್ಲ. ಆದ್ದರಿಂದ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ಬರೆಯಿರಿ. ನನಗೆ ಯಶಸ್ವಿಯಾಗಬೇಕು ಎನ್ನುವುದು ಸಾಕಾಗುವುದಿಲ್ಲ. ಯಾವ ಕ್ಷೇತ್ರದಲ್ಲಿ? ಎಷ್ಟು ಯಶಸ್ಸು? ಯಾವ ಸಮಯದೊಳಗೆ? ಇವೆಲ್ಲವನ್ನೂ ಸ್ಪಷ್ಟಪಡಿಸಿ. ನಿಮ್ಮ ಗುರಿಯನ್ನು ನಿಮ್ಮ ಜೀವನ GPS ಎಂದುಕೊಳ್ಳಿ. ಗಮ್ಯಸ್ಥಾನ ಗೊತ್ತಿದ್ದಾಗ ಅದಕ್ಕೆ ಹೋಗುವ ದಾರಿಯನ್ನು ಹುಡುಕುವುದು ಸುಲಭವಾಗುತ್ತದೆ. 6. ಒಳ್ಳೆಯ ನಾಯಕನಾಗಿ ಮತ್ತು ಒಳ್ಳೆಯ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ. ಯಶಸ್ಸು ಎಂದರೆ ಒಬ್ಬರೇ ಎಲ್ಲವನ್ನೂ ಸಾಧಿಸುವುದು ಅಲ್ಲ. ನಮ್ಮ ಜೀವನದಲ್ಲಿ ಇತರ ಜನರ ಪಾತ್ರ ಬಹಳ ಮುಖ್ಯ. ಒಳ್ಳೆಯ ನಾಯಕನು ಕೇವಲ ಆದೇಶ ನೀಡುವುದಿಲ್ಲ. ಅವನು
ಇತರರಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತಾನೆ. ಇತರರ ಕೆಲಸವನ್ನು ಗುರುತಿಸುತ್ತಾನೆ. ಅವರನ್ನು ಗೌರವಿಸುತ್ತಾನೆ. ಮತ್ತು ಅವರ ಬೆಳವಣಿಗೆಗೆ ಸಹಾಯ ಮಾಡುತ್ತಾನೆ. ಆದ್ದರಿಂದ ಜನರೊಂದಿಗೆ ಸ್ಪರ್ಧಿಸುವುದಕ್ಕಿಂತ ಜನರೊಂದಿಗೆ ಸೇರಿ ಬೆಳೆಯಲು ಕಲಿಯಿರಿ. ಒಂದು ಸಣ್ಣ ಅಪ್ರಿಸಿಯೇಷನ್ ಕೂಡ ಒಬ್ಬ ವ್ಯಕ್ತಿಯ ದಿನವನ್ನು ಬದಲಾಯಿಸಬಹುದು. 7. ದೊಡ್ಡ ಆಲೋಚನೆಯನ್ನು ಜೀವನಶೈಲಿಯನ್ನಾಗಿ ಮಾಡಿ. ದೊಡ್ಡದಾಗಿ ಯೋಚಿಸುವುದು ಒಂದು ದಿನದ ಕೆಲಸವಲ್ಲ, ಅದು ಒಂದು ಜೀವನ ಶೈಲಿ. ಪ್ರತಿ ಬೆಳಿಗ್ಗೆ ನಿಮ್ಮನ್ನು ನೀವು ಪ್ರೋತ್ಸಾಹಿಸಿ. ನಾನು ಇದನ್ನು ಮಾಡಬಲ್ಲೆ. ನಾನು ಪ್ರತಿದಿನ ಉತ್ತಮವಾಗುತ್ತಿದ್ದೇನೆ. ನನ್ನ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ನನಗೆ ಸಾಧ್ಯ ಎಂದು ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ. ನಿಮ್ಮ ಸುತ್ತಲೂ ಇರುವ ಜನರನ್ನು ಗಮನಿಸಿ. ನಿಮ್ಮನ್ನು ಕೆಳಗೆಳೆಯುವವರಿಗಿಂತ ನಿಮ್ಮನ್ನು ಮುಂದೆ ಕೊಂಡೊಯ್ಯುವ ಜನರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಹೊಸದನ್ನು ಕಲಿಯಿರಿ. ಪುಸ್ತಕಗಳನ್ನು ಓದಿ. ನಿಮ್ಮ ತಪ್ಪುಗಳಿಂದ ಕಲಿಯಿರಿ. ಪ್ರತಿದಿನ ನಿಮ್ಮನ್ನು ನೀವು ಸ್ವಲ್ಪ ಉತ್ತಮಪಡಿಸಿಕೊಳ್ಳಿ. ಅಂತಿಮ ಸಂದೇಶ. ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ನಮಗೆ ಒಂದು ದೊಡ್ಡ ಸತ್ಯವನ್ನು ನೆನಪಿಸುತ್ತದೆ. ನಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ಹೆಜ್ಜೆ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವುದಲ್ಲ, ನಮ್ಮ ಆಲೋಚನೆಯನ್ನು ಬದಲಾಯಿಸುವುದು. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ, ನೀವು ದೊಡ್ಡ ಗುರಿಗಳನ್ನು ಇಟ್ಟಾಗ, ನೆಪಗಳನ್ನು ಬಿಟ್ಟು ಆಕ್ಷನ್ ತೆಗೆದುಕೊಂಡಾಗ, ಸಮಸ್ಯೆಯಲ್ಲಿ ಅವಕಾಶಗಳನ್ನು ಹುಡುಕಿದಾಗ ಮತ್ತು ಪ್ರತಿದಿನ ಬೆಳೆಯಲು ಪ್ರಯತ್ನಿಸಿದಾಗ ನಿಮ್ಮ ಜೀವನದ ದಿಕ್ಕು ಬದಲಾಗಲು ಪ್ರಾರಂಭಿಸುತ್ತದೆ. ಹಾಗಾಗಿ ಇಂದಿನಿಂದ ಒಂದು ಸಣ್ಣ ಬದಲಾವಣೆ ಮಾಡಿ. ನನಗೆ ಸಾಧ್ಯವಿಲ್ಲ ಎಂದು ಹೇಳುವ ಬದಲು ಇದನ್ನು ನಾನು ಹೇಗೆ ಸಾಧ್ಯವಾಗಿಸಬಹುದು ಎಂದು ಕೇಳಿಕೊಳ್ಳಿ. ಏಕೆಂದರೆ ನಿಮ್ಮ ಜೀವನದ ಗಾತ್ರವನ್ನು ನಿಮ್ಮ ಪರಿಸ್ಥಿತಿಗಳು ನಿರ್ಧರಿಸುವುದಿಲ್ಲ. ನಿಮ್ಮ ಆಲೋಚನೆಗಳ ಗಾತ್ರವೇ ನಿಮ್ಮ ಭವಿಷ್ಯದ ಗಾತ್ರವನ್ನು ನಿರ್ಧರಿಸುತ್ತದೆ. ದೊಡ್ಡದಾಗಿ ಯೋಚಿಸಿ, ದೊಡ್ಡದಾಗಿ ಕನಸು ಕಾಣಿ ಮತ್ತು ಆ ಕನಸಿನ ಕಡೆಗೆ ಪ್ರತಿದಿನ ಒಂದು ಹೆಜ್ಜೆ ಇಡಿ.